ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜನಾ ಅಡುಗೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಏನಾದರೂ ಸ್ವೀಟ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಗುಲಾಬ್ ಜಾಮೂನ್ ಮಾಡೋಣ ಅಂತ. ಆದರೆ ಯಾವಾಗಲೂ ಸಕ್ಕರೆನಲ್ಲೇ ಮಾಡ್ತಾ ಇರ್ತೀವಿ. ಸ್ವಲ್ಪ ಹೆಲ್ತಿಯಾಗಿ ಈ ವರ್ಷದಲ್ಲಿ ಸ್ವಲ್ಪ ಸಕ್ಕರೆನ ಕಮ್ಮಿ ಬಳಸಿ ಬೆಲ್ಲದಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಬೆಲ್ಲದಲ್ಲಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇಲ್ಲಿ ನಾನು 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದು ಕುಟ್ಕೊಂಡಿರೋದು. ಅದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಆದರೆ ಇಲ್ಲಿ ನಾನು ಫಸ್ಟೇ ಹೇಳ್ತಾ ಇದ್ದೀನಿ, 1 ಕಪ್ ಸಾಕಾಗಲ್ಲ. ಯಾಕೆ ಅಂದರೆ ನಾನು ತೊಗೊಂಡಿರೋದು ಒಂದು 200 ಗ್ರಾಮಷ್ಟು ಜಾಮೂನ್ ಪ್ಯಾಕೆಟ್ಗೆ 2 ಕಪ್ ಆದರೂ ಬೇಕು, ಅಥವಾ 1.5 ಕಪ್ ಆದರೂ ಬೇಕೇ ಬೇಕು. ಇದನ್ನು ಈಗ ಸ್ಟವ್ ಮೇಲೆ ಇಟ್ಕೊಂಡು ಬೆಲ್ಲ ಎಲ್ಲ ಕರಗಾದ್ಮೇಲೆ ಅದನ್ನು ಸ್ವಲ್ಪ ಸೋಸ್ಕೊಂಡ್ಬಿಡೋಣ ಬೇರೆ ಪಾತ್ರೆಗೆ. ಏನಾದರೂ ಗಲೀಜಿದ್ರೆ ಅಂತ ಮಾತ್ರ ಅದನ್ನು ಸೋಸ್ಕೊಂಡಾದಮೇಲೆ ಅದನ್ನು ಹದ ಬರೆಸ್ಕೊಬೇಕು. ಈಗ ಕುದಿಸ್ತಾ ಹೋಗಬೇಕು. ನೋಡಿ, ಇಲ್ಲಿ ನೀರು ಥರ ಅನ್ನಿಸ್ಬಾರ್ದು ನಮಗೆ. ಫೀಲ್ ಮಾಡಿದಾಗ ಸ್ವಲ್ಪ ಅಂಟು ಬಂದರೆ ಸಾಕು. ಅದಕ್ಕೆ ಇನ್ನೇನಾಗಿದೆ ಅಂದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಅದನ್ನು ಎತ್ತಿಟ್ಕೊಬೇಕು ಒಂದು ಕಡೆ. ಆಮೇಲೆ ನಾವು ಜಾಮೂನ್ ಮಿಕ್ಸ್ನ ಮಾಡ್ಕೊಂಡು ಹೋಗೋಣ. ನೀವು ಸಿರಪ್ಪು ಇನ್ನು ಸ್ವಲ್ಪ ಮಾಡ್ಕೊಬೋದು. ನಾನು ಹೇಳ್ದಂಗೆ 1 ಕಪ್ ಸಾಕಾಗಲ್ಲ ಬೆಲ್ಲ. ಇಷ್ಟು ಒಂದು 200 ಗ್ರಾಮಷ್ಟು ಪ್ಯಾಕೆಟ್ ಇದು. 200 ಗ್ರಾಮ್ಗೆ 1.5 ಕಪ್ ಆದರೂ ಬೇಕು ಬೆಲ್ಲ. 1.5 ಕಪ್ಪು ಬೆಲ್ಲ, 2 ಕಪ್ ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ ಹಿಟ್ಟಿಗೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು, ಇನ್ನೇನೂ ಹಾಕಿಲ್ಲ. ಜಸ್ಟ್ ನೀರನ್ನ ಸ್ವಲ್ಪ ಹಾಕ್ಕೊಂಡೇ ಹೋಗಿ. ಇಲ್ಲಾಂದರೆ ಒಂದೇ ಸರಿ ಹಾಕಿದ್ರೆ ಜಾಸ್ತಿ ಆಗಿಬಿಟ್ಟು ತೆಳು ಆಗಿಬಿಟ್ಟು ಮತ್ತೆ ನೀವು ಇನ್ನೊಂದು ಪ್ಯಾಕೆಟ್ ತಂದು ಕಲಿಸ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ಹೋಗಿ. ಮತ್ತು ಅದನ್ನು ನಾದಬಾರ್ದು, ಬೇರೆಳು ತುದಿನಲ್ಲೇ ಮಾಡ್ಕೊಂಡು ಕಲಿಸ್ಕೊಂಡು. ಈಗ ನೋಡಿ, ಈ ರೀತಿ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡೋಗಿ. ತುಂಬ ಈಸಿನೇ ಅಂತ, ಏನು ಕಷ್ಟ ಏನಿಲ್ಲ. ನೋಡಿ, ಈ ರೀತಿ ಕ್ರ್ಯಾಕ್ಗಳೇನು ಬರದೇ ಇರೋ ಥರ ಉಂಡೆಗಳನ್ನ ಮಾಡ್ಕೊಂಡೋಗಿ. ನಾನು ಸಕ್ಕರೆನಲ್ಲಿ ಮಾಡಿರೋವಂಥ ಜಾಮೂನ್ ಕೂಡ ರೆಸಿಪಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲ ಮೇಲೆ ಬರ್ತಾ ಇರೋ ಒಂದು ಲಿಂಕನ್ನ ಕ್ಲಿಕ್ ಮಾಡಿದ್ರೂ ನೀವು ನೋಡ್ಬೋದು. ಇಲ್ಲಿ ನೋಡಿ, ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಮೀಡಿಯಮಲ್ಲಿ ಇರಬೇಕು ಫಸ್ಟು, ಆಮೇಲೆ ಕಮ್ಮಿ ಮಾಡ್ಕೊಂಬಿಡಿ. ಮೀಡಿಯಮ್ಗಿನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಬಿಡಿ. ಉರಿ ಯಾವತ್ತೂ ಜಾಸ್ತಿನಲ್ಲಿ ಇರಲೇಬಾರ್ದು. ಮತ್ತು ಫ್ರೀಯಾಗಿರಬೇಕು. ಈ ರೀತಿ ಎಣ್ಣೆಯಲ್ಲಿ ಉಂಡೆಗಳು ಈ ಥರ ಓಡಾಡಂಗಿರಬೇಕು. ಆವಾಗ ತುಂಬ ಈವನಾಗಿ ಉರಿನೂ ಕರೆಕ್ಟಾಗಿದ್ದರೆ ಈವನ ಕಲರು ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಹೊರಗಡೆ ಜಾಸ್ತಿ ಕಪ್ಪಾಗುತ್ತೆ, ಆಮೇಲೆ ಒಳಗಡೆ ಬೇಯೋದಿಲ್ಲ. ನೋಡಿ, ಸಿರಪ್ ರೆಡಿಯಾಗಿದೆ ಅಲ್ವಾ. ಎಲ್ಲನೂ ಒಂದು ಪ್ಲೇಟಿಗೆ ಮಾಡಿಕೊಂಡು ಒಂದೇ ಸರಿ ಹಾಕಿಬಿಟ್ಟು ಈ ರೀತಿ ಅಲ್ಲಾಡಿಸ್ಬೇಕು. ಈ ರೀತಿ ಮಾಡಿಬಿಟ್ಟು ನಾವು ಅದನ್ನು ಒಂದು ಅರ್ಧ ಗಂಟೆನಾದರೂ ಬಿಡಬೇಕು. ನೋಡಿ, ನಾನು ಸ್ವಲ್ಪ ನಿಮ್ಗೆ ಮುಂಚೆನೇ ಹೇಳ್ದಂಗೆ ಸಿರಪ್ಪು ಕಮ್ಮಿ ಆಗಿದೆ. ನಿಮಗೆ 1.5 ಕಪ್ ಆದರೂ ಬೇಕೇ ಬೇಕು, ಅಥವಾ 2 ಕಪ್ ಆದರೂ ಮಾಡ್ಕೊಳ್ಳಿ. ಶುಗರ್ ಸಿರಪ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ಬೆಲ್ಲದ ಹೇಗೆ ಅಂದರೆ, ನಿಮಗೆ ಶುಗರ್ದು ಟೇಸ್ಟೇ ಬೇರೆ, ಬೆಲ್ಲದ ಟೇಸ್ಟೇ ಬೇರೆ. ಅಂದರೆ ಬೆಲ್ಲದ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಆದರೆ ಹೆಲ್ತಿಯಾಗಿ ನಾವು ಶುಗರ್ ಜಾಸ್ತಿ ಯೂಸ್ ಮಾಡೋದಪ್ಪ ಅಂದರೆ ಈ ರೀತಿ ಕೂಡ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ, ಸೇಮ್ ಸಕ್ಕರೆದು ಹೆಂಗಿರುತ್ತೋ ಅದೇ ರೀತಿಯೇ ಇರುತ್ತೆ. ಆದರೆ ಟೇಸ್ಟ್ ಮಾತ್ರ ಸ್ವಲ್ಪ ಬೆಲ್ಲದಿರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸ್ ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.